ಇಂದು ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯದ ಹಿನ್ನೆಲೆ ಏನು, ಮಹತ್ವ ಏನು, ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಆಚರಣೆ ಮಾಡೋದ್ರಿಂದ ಹೇಗೆ ನಾವು ಲಕ್ಷ್ಮೀ ಕೃಪಾ ಕಟಾಕ್ಷವನ್ನ ಪಡಿಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ಅಕ್ಷಯ ತೃತೀಯ, ಇದು ಮತ್ತೂ ವಿಶೇಷ ಇರತಕ್ಕಂಥದ್ದು. ಯಾಕಂದ್ರೆ ಹಿಂದೊಂದು ಕಾಲದಲ್ಲಿ ಲಕ್ಷ್ಮೀ ದೇವಿ ಸಮುದ್ರವನ್ನು ಸೇರಿದ್ಲು. ದೇವತೆಗಳಿಗಿರ್ತಕ್ಕಂತಹ ನಾಕದಲ್ಲಿರ್ತಕ್ಕಂತಹ ಎಲ್ಲ ಸ್ವರ್ಗ ಸಂಪತ್ತುಗಳೆಲ್ಲವೂ ಸಹಿತವಾಗಿ ಸಮುದ್ರ ಸೇರಿ ಹೋಯಿತು ಋಷಿ ಶಾಪದಿಂದ. ತದನಂತರದಲ್ಲಿ ದೇವಾನುದೇವತೆಗಳೆಲ್ಲರೂ ಸೇರಿ ಮಹಾವಿಷ್ಣುವಿನಲ್ಲಿ ಮೊರೆ ಹೋದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ಮತ್ತೆ ಪಡೆಯುವುದಕ್ಕೋಸ್ಕರವಾಗಿ ರಾಕ್ಷಸರ ಒಂದಿಗೆ ಮಿತ್ರತ್ವವನ್ನು ಬೆಳೆಸಿಕೊಂಡು ಅಸುರರು ಹಾಗೂ ಸುರ ಅಸುರರು ಇಬ್ಬರೂ ಸೇರಿ ಸಮುದ್ರ ಮಂಥನವನ್ನು ಮಾಡಿ ಮತ್ತೆ ಲಕ್ಷ್ಮೀ ದೇವಿಯನ್ನು ಪಡೆದಂತಹ ದಿವಸವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ದೇವಿ ಆವಿರ್ಭವಿಸಿದಳು, ಆ ಲಕ್ಷ್ಮೀ ನಾರಾಯಣನನ್ನು ಸೇರಿದಳು. ಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿಯಾಗಿಯೇ ಉಳಿದಳು. ಲೋಕಕ್ಕೆ ಬಂದಂತಹ ಲಕ್ಷ್ಮೀ ದೇವಿ ಸ್ವರ್ಗವನ್ನೂ ಸೇರಿದಳು, ಹಾಗೂ ಎಲ್ಲಾ ಲೋಕಗಳಲ್ಲೂ ಸಹಿತವಾಗಿ ಇಂದಿಗೂ ಸಹಿತವಾಗಿ ಲಕ್ಷ್ಮೀ ದೇವಿ ಇದ್ದಾಳೆ. ಆ ಲಕ್ಷ್ಮೀ ದೇವಿಯನ್ನ ನೋಡುವಂತಹ ವಿಚಾರದಲ್ಲಿ ಭೂಲೋಕದಲ್ಲಿ ವಿಶೇಷವಾಗಿ ಬೆಳ್ಳಿ ಬಂಗಾರದ ರೂಪದಲ್ಲಿ ನೋಡ್ತಾರೆ ಲಕ್ಷ್ಮೀ ದೇವಿಯನ್ನ. ಲಕ್ಷ್ಮಿಯ ಚಿತ್ರಣವೂ ಹಾಗೆ, ಕಮಲದ ಮೇಲೆ ಕುಳಿತುಕೊಂಡು ಕಮಲವನ್ನೇ ಹಿಡಿದವಳಾಗಿ ಕಮಲ ನೇತ್ರಿಯಾಗಿ ಕುಳಿತಂತಹ ಲಕ್ಷ್ಮೀ ದೇವಿಯು ತನ್ನ ಕೈಯಲ್ಲಿ ಬಂಗಾರದ ಪಾತ್ರೆಯನ್ನು ಹಿಡಿದು ಬಂಗಾರದ ನಾಣ್ಯಗಳನ್ನು ಸುರಿಸ್ತಾ ಇರತಕ್ಕಂತಹ ಚಿತ್ರಣವನ್ನು ನಾವು ನೋಡ್ತಾ ಇರ್ತೇವೆ. ಅದಕ್ಕೆ ಕಾರಣ ಅಕ್ಷಯವಾಗಿ ಬೀಳ್ತಾನೆ ಇರ್ತದೆ. ಆ ಅಕ್ಷಯವಾಗಿ ಬೀಳ್ತದೆ ಅಂದ್ರೆ, ಅಕ್ಷಯವಾಗಬೇಕು ಅಂದ್ರೆ ಬಂಗಾರ ಬೀಳಬೇಕು. ಎಲ್ಲಿ? ನಮ್ಮ ಮನೆಗಳಲ್ಲೂ ಸಹಿತವಾಗಿ ಬಂಗಾರ ಬೀಳಬೇಕು. ಅಂದಾಗ ಈ ಕಲಿಯುಗದಲ್ಲಿ ಬಂಗಾರ ಬಂದು ಬೀಳೋದಿಲ್ಲ, ಬಂಗಾರವನ್ನು ನಾವು ಖರೀದಿಸಿ ತರಬೇಕು. ಆದ್ದರಿಂದ ಬಂಗಾರವನ್ನು ಖರೀದಿಸುವಂತಹ ದಿವಸ ಅಕ್ಷಯ ತೃತೀಯ ಆಗಿದೆ. ಬಂಗಾರವನ್ನು ಖರೀದಿಸ್ಲಿಕ್ಕಾಗದೆ ಹೋದವರು ಇದ್ದ ಬಂಗಾರವನ್ನೇ, ಒಂದು ಚೂರ್ಪಾರು ಬಂಗಾರ ಇದ್ರೂ ಸಹಿತವಾಗಿ ಅದನ್ನೇ ಪೂಜೆ ಮಾಡುವುದರಿಂದಲೂ ಸಹಿತವಾಗಿ ಮತ್ತೆ ಮತ್ತೆ ಬಂಗಾರವನ್ನು ಖರೀದಿಸುವಂತಹ ಒಂದು ಸುಯೋಗ ಲಭ್ಯವಾಗ್ತದೆ. ಒಟ್ಟಾರೆ ಲಕ್ಷ್ಮೀ ದೇವಿಯನ್ನ ಬಂಗಾರದ ರೂಪದಲ್ಲಿ ನೋಡುವಂತಹ ದಿವಸ ಯಾವುದು ಅಂತಂದ್ರೆ ಇವತ್ತಿನ ದಿವಸ. ಹಾಗಂತ ವರಮಹಾಲಕ್ಷ್ಮಿ ಹಬ್ಬ ಇದೆ, ಲಕ್ಷ್ಮೀ ದೇವಿಗೆ ಸಾಕಷ್ಟು ದಿವಸ ಇದೆ. ಆದ್ರೆ ಬಂಗಾರದ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುವಂತಹ ದಿವಸ ಯಾವುದು ಅಂದ್ರೆ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಇಂದಿನ ದಿವಸ ಇದ್ದ ಬಂಗಾರವನ್ನ ಅಥವಾ ಇದ್ದ ಬಂಗಾರಕ್ಕೆ ಸೇರಿಸಿ ಬಂಗಾರವನ್ನ ನೀವು ಪೂಜೆ ಮಾಡಿಕೊಂಡಲ್ಲಿ, ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಕೊಂಡಲ್ಲಿ, ಆಗ ಕೇವಲ ಲಕ್ಷ್ಮೀ ದೇವಿ ಮಾತ್ರ ಅಲ್ಲ, ಗೌರಿ ದೇವಿಯೂ ಸಹಿತವಾಗಿ ತೃಪ್ತಳಾಗ್ತಾಳೆ. ಇವತ್ತು ಗೌರಿಯ ದಿವಸವೂ ಹೌದು. ಆದ್ದರಿಂದ ಎರಡು ದೇವತೆಗಳು ಸಹಿತವಾಗಿ ತೃಪ್ತರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ, ಶುಭವಾಗುತ್ತೆ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಸಹಿತವಾಗಿ. ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಬಂಗಾರದಲ್ಲೇ ಲಕ್ಷ್ಮಿಯನ್ನ ಕೂಡಿಸುವಂತಹ ಒಂದು ಪದ್ಧತಿ ಬಂದಿರತಕ್ಕಂತಹದ್ದು. ಅರ್ಥಾತ್ ಲಕ್ಷ್ಮೀ ತಾಳಿ ಅಂತ ಒಂದು ಮಾಡ್ತಾರೆ. ಯಾರು ಲಕ್ಷ್ಮೀ ತಾಳಿಯನ್ನ ತಮ್ಮ ಹೃದಯದ ಭಾಗದಲ್ಲಿ ಧರಿಸ್ತಾರೋ ಅವರಿಗೆ ನಿರಂತರವಾಗಿ ಲಕ್ಷ್ಮೀ ಸಾಯುಜ್ಯ ಇರ್ತದೆ. ಅವರ ಮನೆಯಲ್ಲಿ ಲಕ್ಷ್ಮಿಗೆ ಕೊರತೆ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಹಿಂದಿನವರು ಮಾಂಗಲ್ಯ ಸರದಲ್ಲೂ ಸಹಿತವಾಗಿ ಲಕ್ಷ್ಮೀ ದೇವಿಯನ್ನು ಇಟ್ಟುಕೊಳ್ಳುವಂತಹ ಒಂದು ಪದ್ಧತಿಯನ್ನು ತಂದಿರತಕ್ಕಂತಹದ್ದು. ಮಾಂಗಲ್ಯದ ತಾಳಿಯ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಲಕ್ಷ್ಮೀ ತಾಳಿಯನ್ನು ಇಟ್ಟುಕೊಳ್ಳುವುದರಿಂದ, ಅಥವಾ ಲಕ್ಷ್ಮೀ ತಾಳಿಯನ್ನು ಮಾಡಿಸಿ ಮನೆಯಲ್ಲಿ ಪೂಜೆಗೆ ಇಡುವುದರಿಂದ, ಅಥವಾ ಲಕ್ಷ್ಮೀ ತಾಳಿಯನ್ನು ಮಾಡಿಸಿ ಪೂಜಿಸಿದಂತಹ ಲಕ್ಷ್ಮೀ ತಾಳಿಯನ್ನು ನಿಮ್ಮ ಬೀರುವಿನಲ್ಲಿ, ಟ್ರೆಜರಿಯಲ್ಲಿ ಗೌಪ್ಯವಾಗಿ ಇಡುವುದರಿಂದ ಲಕ್ಷ್ಮೀ ಸಾಯುಜ್ಯವು ಸದಾಕಾಲದಲ್ಲೂ ಮನೆಯಲ್ಲಿದ್ದು ಮನೆಯನ್ನು ಸಂರಕ್ಷಣೆ ಮಾಡ್ತದೆ. ಲಕ್ಷ್ಮೀ ಸಾನ್ನಿಧ್ಯ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಅದನ್ನು ಒಲಿಸಿಕೊಳ್ಳುವುದಕ್ಕೆ ಮನೆ ಶುದ್ಧಿ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಹಾಗಿದ್ದಾಗ ಲಕ್ಷ್ಮೀ ದೇವಿ ಸದಾಕಾಲದಲ್ಲೂ ನೆಲೆ ನಿಲ್ತಾಳೆ. ಅಂತಹ ಲಕ್ಷ್ಮೀ ದೇವಿ ನಮಗೆ ಬೇಕು ಅಂತ ಆದ್ರೆ ನಮ್ಮ ಮನೆಯ ತುಳಸಿಯನ್ನ, ನಮ್ಮ ಮನೆಯ ಹೊಸ್ತಿಲನ್ನ, ನಮ್ಮ ಮನೆಯ ದೇವರ ಮನೆಯನ್ನ ನಾವು ಸದಾಕಾಲದಲ್ಲೂ ಶುದ್ಧತೆಯಲ್ಲಿಟ್ಟುಕೊಂಡಾಗ ಲಕ್ಷ್ಮೀ ಸಾನ್ನಿಧ್ಯ ಸದಾಕಾಲದಲ್ಲೂ ಇರ್ತದೆ. ನಾವು ಬಂಗಾರವನ್ನೇ ತೆಗೆದುಕೊಂಡು ಬನ್ನಿ, ಬೆಳ್ಳಿಯನ್ನೇ ತೆಗೆದುಕೊಂಡು ಬನ್ನಿ, ಮನೆಯಲ್ಲಿ ಶುದ್ಧತೆ ಇಲ್ಲದೆ ಹೋದ್ರೆ, ಮನಸ್ಸು ಶುದ್ಧವಾಗಿಲ್ಲದೆ ಹೋದ್ರೆ, ಅಥವಾ ಮನೆಯ ಮುಂಭಾಗ ಶುದ್ಧತೆ ಇಲ್ಲದೆ ಹೋದ್ರೆ ಆ ಲಕ್ಷ್ಮಿ ನಿಲ್ಲುವುದಿಲ್ಲ. ಅದು ಬಹಳ ಕಾಲ ನಿಲ್ಲುವುದಿಲ್ಲ. ಎಲ್ಲರೂ ಅಡವಿಟ್ಟೋ ಅಥವಾ ಏನಾದ್ರು ಮಾಡಿ ಅದು ಖರ್ಚಾಗಿ ಹೋಗ್ತದೆ. ಆದ್ದರಿಂದ ತುಂಬಾ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು. ಲಕ್ಷ್ಮಿಯನ್ನ ಉಳಿಸಿಕೊಳ್ಳುವಾಗ ನಾವು ಅಕ್ಷತೃತೀಯ ದಿವಸ ಬಂಗಾರ ಖರೀದಿ ಮಾಡಿದ್ವಿ ಅಂತ ಹೇಳ್ಬೋದು, ಆದ್ರೆ ಅದನ್ನು ಉಳಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಈ ಕಡೆಯಿಂದ ತೆಗೆದುಕೊಂಡು ಬಂದು ಆ ಕಡೆಗೆ ಅಡವಿಟ್ಟು
ಆ ಕಡೆಗೆ ಹಣವನ್ನ ಬೇರೆ ಖರ್ಚು ಮಾಡಿದ್ರೆ ಅದರಿಂದ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆಯೇ ವಿನಃ ಲಕ್ಷ್ಮೀದೇವಿಯ ಸಾನ್ನಿಧ್ಯ ನಿರಂತರವಾಗಿ ಇರುವುದಿಲ್ಲ. ಆದ್ದರಿಂದ ಲಕ್ಷ್ಮಿಯ ಸಾನ್ನಿಧ್ಯವನ್ನು ನಿರಂತರವಾಗಿ ನಾವು ಇಟ್ಕೊಳ್ಬೇಕು ಅಂತ ಆದ್ರೆ ನಾವು ಲಕ್ಷ್ಮೀ ತಾಳಿಯನ್ನ ಪೂಜಿಸಿ ಮನೆಯಲ್ಲಿ ಭದ್ರವಾಗಿಡಬೇಕು. ಅದನ್ನ ಖರ್ಚು ಮಾಡಬಾರ್ದು, ಅದನ್ನು ಹೊರಗಡೆಗೆ ಅಡವಿಡಬಾರ್ದು, ಮಾರಾಟ ಮಾಡಬಾರ್ದು. ಹಾಗಿದ್ದಾಗ ಮಾತ್ರ ಲಕ್ಷ್ಮಿ ಅಕ್ಷಯವಾಗಿ ಬೆಳ್ಕೊಂಡು ಹೋಗ್ತಾಳೆ. ಅದೇ ಅಕ್ಷತೃತೀಯ ಆಗಿರ್ತಕ್ಕಂಥದ್ದು.